ಜೆಡಿಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನನ್ನ ವಿರುದ್ಧ ಹಗುರ ಭಾಷೆ ಬಳಸಿ ಟೀಕೆ ಮಾಡಿರುವುದು ಹೊಣೆಗೇಡಿತನ ಎಂದು ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ 60 ವರ್ಷ ರಾಜಕೀಯ ಜೀವನದಲ್ಲಿ ಎಚ್.ಡಿ. ದೇವೇಗೌಡರು ಅನೇಕ ಸಾಧನೆ ಮಾಡಿದ್ದಾರೆ. ಭವಿಷ್ಯದ 50 ವರ್ಷಗಳಲ್ಲೂ ದಕ್ಷಿಣ ಭಾರತದಿಂದ ಮತ್ತಾರೂ ಪ್ರಧಾನಿಯಾಗಲು ಸಾಧ್ಯವಿಲ್ಲದಂತಹ ಸಾಧನೆ ಮಾಡಿದ್ದಾರೆ ಎಂದರು. ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, ರಾಮಕೃಷ್ಣ ಹೆಗ್ಗಡೆ, ಬಂಗಾಲಪ್ಪ, ದೇವರಾಜ ಅರಸು, ಯಡಿಯೂರಪ್ಪ ಎಲ್ಲರೂ ಪ್ರಾದೇಶಿಕ ಪಕ್ಷ ಕಟ್ಟಿದ್ದು. ಆದರೆ ದೇವೇಗೌಡರ ಪಕ್ಷದ ಶಾಸಕರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಬಲ ಕಡಿಮೆಯಾಗಿಲ್ಲ. ಇಂತಹ ವ್ಯಕ್ತಿ ಏನು ಮಾಡಿದ್ದಾರೆ ಎಂದಿರುವ ಶಾಸಕರಿಗೆ ಜ್ಞಾನವಿದೆಯೇ ಎಂದು ಪ್ರಶ್ನಿಸಿದರು. ದೇವೇಗೌಡರ ಹೋರಾಟದಿಂದ ರಾಜ್ಯದ ನೀರಾವರಿಗೆ ಅಚ್ಚುಕಟ್ಟು ಪ್ರದೇಶದಿಂದ ತಮಿಳುನಾಡಿಗೆ ಹೋಗಬೇಕಿದ್ದ ನೀರಿನಲ್ಲಿ 16 ಟಿಎಂಸಿ ನೀರು ಉಳಿಸಿದ್ದಾರೆ. ಪ್ರಧಾನಿಯಾಗಿದ್ದಾಗ ತಮಿಳುನಾಡಿನ ಡಿಎಂಕೆ ಪಕ್ಷದ ಅವರ ಅಂಗಪಕ್ಷವಾಗಿದ್ದರೂ 10 ಟಿಎಂಸಿ ನೀರು ಬೆಂಗಳೂರಿಗೆ ಕುಡಿಯಲು ಒದಗಿಸಿದ್ದಾರೆ. ಇದು ಅವರ ಸಾಧನೆ ಎಂದರು. ಮದ್ದೂರು ಪಟ್ಟಣಕ್ಕೆ ನೀರು ಸರಬರಾಜು, ಒಳಚರಂಡಿ ವ್ಯವಸ್ಥೆಯಲ್ಲಿ ಅಕ್ರಮ ಮಾಡಿದ್ದಾರೆ ಎಂದು ಶಾಸಕರು ಆರೋಪಿಸಿದ್ದಾರೆ. ಸರಕಾರ ಅವರದ್ದೇ ಇದ್ದು ತಮಗೆ ಬೇಕಾದ ಸಂಸ್ಥೆಯಿಂದ ತನಿಖೆ ಮಾಡಿಸಲಿ ಎಂದು ಸವಾಲೆಸೆದ ಅವರು, ಅವರ ತಾಂತ್ರಿಕ ಸಲಹೆಗಾರರು ಹೊಳೆ ಆಂಜನೇಯ ದೇವಾಲಯದಲ್ಲಿ 1 ಕೋಟಿ ರು ವೆಚ್ಚದ ತಡೆಗೋಡೆ ಕಾಮಗಾರಿ ನಡೆಸಿದ್ದು, ಅದು ಒಂದೇ ವರ್ಷಕ್ಕೆ ಬಿದ್ದಿತ್ತು. ಅದರ ತನಿಖೆ ನಡೆಸದೆ 3 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಉರುಳಿ ಬಿದ್ದಿದ್ದರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲವೆಂದು ಪ್ರಶ್ನಿಸಿದರು. ನಾನು ಮದ್ದೂರು ಶಾಸಕರ ಥರ ಏಕವಚನದಲ್ಲಿ ಮಾತನಾಡೋಕ್ಕೋಗೋದಿಲ್ಲ. ಮಾನ್ಯ ಉದಯ್ ಅವರು ಈ ಟೀಕೆ ಮಾಡಿರುವಂಥದ್ದು ರಾಜಕೀಯದಲ್ಲಿರುವಂಥವರು ಇಷ್ಟೊಂದು ಜವಾಬ್ದಾರಿ ಇಲ್ಲದೇನೆ ಮಾತನಾಡುವಂಥದ್ದು ಹೊಣೆಗೇಡಿತನ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಅದರಲ್ಲೂ ಗ್ರಾಮೀಣ ಭಾಗದಿಂದ ಬಂದು 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಇನ್ನು ಮುಂದೆ 50 ವರ್ಷಗಳಾದರೂ ಕೂಡ ದಕ್ಷಿಣ ಭಾರತದ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಪ್ರಧಾನಿಯಾಗಿ ಕೆಂಪುಕೋಟ ಮೇಲೆ ಬಾವುಟ ಆರಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಾಧನೆಯನ್ನು ಮಾಡಿದಂಥವರು ಸನ್ಮಾನ್ಯ ದೇವೇಗೌಡರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗ್ಗಡೆಯವರು, ಬಂಗಾರಪ್ಪನವರು, ದೇವರಾಜ ಅರಸವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು. ಆದರೆ ಯಾವುದೋ ಪ್ರಾದೇಶಿಕ ಪಕ್ಷವನ್ನು ಇವತ್ತಿನ ದಿವಸ ಉಳಿದಿಲ್ಲ. ಆದರೆ ದೇವೇಗೌಡರು ಕಟ್ಟಿದಂಥ ಪ್ರಾದೇಶಿಕ ಪಕ್ಷ ಇವತ್ತೂ ಕೂಡ ಸುಭದ್ರವಾಗೇ ಇದೆ. ಶಾಸಕರ ಸಂಖ್ಯೆ ಕಡಿಮೆ ಇರುವುದು, ಇಡೀ ರಾಜ್ಯದಲ್ಲಿ ಬಲ ಏನು ಕಡಿಮೆ ಆಗಿಲ್ಲ. ಇವತ್ತೂ ಕೂಡ ಸದೃಢವಾಗಿ ಜಾತ್ಯತೀತ ಜನತಾದಳ ಉಳಿದಿದೆ. ಇಂಥವ್ರ ಬಗ್ಗೆ ಇವರೆಲ್ಲ ಏನು ಮಾಡಿದ್ದಾರೆ ಅಂತ ಟೀಕೆ ಮಾಡೋದಾದರೆ ಇವ್ರಿಗೇನಾದ್ರೂ ಜ್ಞಾನ ಇದೆಯಾ ಅನ್ನೋದ್ರ ಬಗ್ಗೆ ಸಂದೇಹ ಬರ್ತದೆ. ಅದು ಇಡೀ ರಾಜ್ಯದಲ್ಲಿ ನೀರಾವರಿಗೆ ಹೋರಾಟ ಮಾಡಿದಂಥ ದೇವೇಗೌಡರು ಮತ್ತು ಅವರ ಹೋರಾಟದ ಫಲವಾಗಿ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಜನರಿಗೆ 14.25 TMC ಹೆಚ್ಚುವರಿ ನೀರನ್ನು ತಮಿಳುನಾಡು ಕೊಟ್ಟಿದ್ದನ್ನು ಕಡಿತಗೊಳಿಸಿ ಕರ್ನಾಟಕಕ್ಕೆ ತಂದಂಥ ಸಾಧನೆ. ಮತ್ತು ಅವರು ಪ್ರಧಾನಿಯಾಗಿದ್ದಾಗ DMK ಪಕ್ಷ ಅಂಗಪಕ್ಷವಾಗಿದ್ದರೂ ಕೂಡ 10 TMC ನೀರನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಂಥ ಸಾಧನೆ. ಇದು ಸಾಧನೆ. ಇವಾಗ ಉದಯ್ ಅವರು ಮಾಡಿರುವಂಥ ಸಾಧನೆ ಏನು? ಮೊನ್ನೆ ಮಾತನಾಡ್ತಾ ನನ್ನ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ. ಮದ್ದೂರು ಪಟ್ಟಣಕ್ಕೆ ನೀರು ಸರಬರಾಜು ಮತ್ತು ಒಳಚರಂಡಿ ಯೋಜನೆಯಲ್ಲಿ ಅಕ್ರಮ ಮಾಡಿಬಿಟ್ಟಿದ್ದಾರೆ, ಹಳೆ ಪೈಪಿಗೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಪಾಪ ಸರ್ಕಾರ ಅವ್ರದ್ದೇ ಇದೆ. ಯಾವುದಾದ್ರೂ ಸಂಸ್ಥೆಯಿಂದ ಅವರಿಗೆ ಯಾವ ಸಂಸ್ಥೆ ಬೇಕೋ ಅಂಥ ಸಂಸ್ಥೆಯಿಂದ ತನಿಖೆ ಮಾಡಿಸ್ಲಿ. ತನಿಖೆಗೆ ತಯಾರಾಗಿದ್ದೀನಿ ನಾನು. ಅವ್ರ ಪಕ್ಕದಲ್ಲೇ 24 ಗಂಟೆ ಇರ್ತಾರಲ್ಲ ಅವರ ತಾಂತ್ರಿಕ ಸಲಹೆಗಾರರು, ಅವರು ಹೊಳೆ ಆಂಜನೇಯನ ದೇವಸ್ಥಾನದ ಹತ್ರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ತಡೆಗೋಡೆ ನಿರ್ಮಾಣ ಮಾಡಿದ್ರು. 1 ವರ್ಷದಲ್ಲೇ ಅದು ಬಿದ್ದೋಯ್ತು. ನಾನು ಅದನ್ನು ಸದನದಲ್ಲೂ ಕೂಡ ಸದನದಿಂದ ಪ್ರಸ್ತಾವನೆಯನ್ನು ಕೂಡ ಮಾಡಿದ್ದೆ ಕೊನೆಯ ಅವಧಿನಲ್ಲಿ.
ಅದಕ್ಕೆ ಇವಾಗ 3 ಕೋಟಿ ವೆಚ್ಚದಲ್ಲಿ ಮಾಡಿಸ್ತಾ ಇದ್ದೀನಿ ಅಂತಾರೆ. ಇದನ್ನು ಯಾಕೆ ತನಿಖೆ ಮಾಡಿಸ್ಲಿಲ್ಲ? 1 ಕೋಟಿ ವೆಚ್ಚದ್ದು ಒಂದೇ ವರ್ಷಕ್ಕೆ ಬಿದ್ದೋಯ್ತಲ್ಲ, ಯಾಕೆ ತನಿಖೆ ಮಾಡಿಸ್ಲಿಲ್ಲ? ಅದನ್ನು ತನಿಖೆಗೆ ಒಳಪಡಿಸ್ಲಿ. ಇವಾಗ ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ ಪರ್ಸೆಂಟೇಜ್. ಇದು 25 ವರ್ಷಗಳಿಂದ ಮಂಡ್ಯ ಜಿಲ್ಲೆ ಪತ್ರಕರ್ತರ ಸಂಘದವರು ಪಾಪ ನಮ್ಮ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮನ್ನು ಹೊಗಳಿ ಬರೆಯುವಾಗ ಹೊಗಳಿದ್ದಾರೆ, ಟೀಕೆ ಮಾಡುವಾಗ ಟೀಕೆನೂ ಮಾಡಿದ್ದಾರೆ. ಇಂಥ ಒಂದು ಇದರಲ್ಲಿ ಇವಾಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು 10ರಿಂದ 15% ಪರ್ಸೆಂಟೇಜ್ ಇಲ್ದೇ ಮಾಡೋದೇ ಇಲ್ಲ ಅಂಥೇಳಿ. ಇದೇ ಕಾವೇರಿ ನೀರು ಸರಬರಾಜು ಇದರಿಂದ KM ದೊಡ್ಡಿಯಿಂದ ಹಿಡಿದು ಮದ್ದೂರುವರೆಗೆ ಬರುವಂಥ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂಥೇಳಿ ಆ ಟೆಂಡರ್ನಲ್ಲೇ ಸೇರಿದಂಥ ಪೈಪ್ಲೈನ್ಗಳು ಬಂದು 3 ವರ್ಷ ಆಯಿತು. ಉದ್ದಕ್ಕೂ ರೋಡ್ನಲ್ಲಿ ಇವತ್ತೂ ಕೂಡ ಇದೆ. ನೀವು ಯಾರು ಪತ್ರಕರ್ತರು ನೋಡ್ಬೋದು, ಎಲ್ಲಿಂದ KM ದೊಡ್ಡಿಯಿಂದ ಹಿಡಿದು ಮದ್ದೂರು ಪಟ್ಟಣದವರೆಗೂ ಇವತ್ತೂ ಕೂಡ ಅವರು ಪೈಪ್ಲೈನ್ ಹಾಕಿಲ್ಲ ಟೆಂಡರ್ದಾರ. ಯಾಕೆ ಹಾಕಿಲ್ಲ? 10% ಪರ್ಸೆಂಟೇಜ್ ಕೇಳಿದ್ರೆ ಯಾರು ಕೊಡ್ತಾರೆ? ಎಲ್ಲಿಂದ ತಂದು ಕೊಡ್ತಾರೆ? ಇಂಥ ಕೆಲಸಗಳು ಮಾಡುವಂಥವರೇ ಕಡಿಮೆ. ಅಂಥದ್ರಲ್ಲಿ 3 ವರ್ಷದಿಂದ ನಿಂತಿದೆ, ಮಾಡಿಲ್ಲ. ಇದೆಲ್ಲ ತನಿಖೆ ಮಾಡಿಸ್ಲಿ. ದಯಮಾಡಿ ತಮ್ಮಲ್ಲಿ ಒಂದು ಮನವಿ, ಪತ್ರಕರ್ತ ಬಂಧುಗಳಲ್ಲಿ, ಜಿಲ್ಲೆಯಲ್ಲಿ ಏನಾದ್ರೂ ಅಕ್ರಮಗಳು ನಡೆದ್ರೆ ಅದನ್ನು ಯಾರೇ ಆಗಿರ್ಬೋದು, ಯಾವ ರಾಜಕಾರಣಿನೇ ಆಗಿರ್ಬೋದು, ಆ ಅಕ್ರಮವನ್ನು ಬಯಲಿಗೆ ಎಳೆಯುವಂಥದ್ದೂ ಕೂಡ ತಮ್ಮ ಕರ್ತವ್ಯ. ಇವಾಗ ಸೂಳೆಕೆರೆ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಾ ಇದ್ದಾರೆ. ದಯಮಾಡಿ ತಾವು ಪತ್ರಕರ್ತರು ಯಾರಾದರೂ ಹೋಗಿ ಅಲ್ಲಿ ವಿಚಾರಣೆ ಮಾಡಿ. ಲೋಕಲಾಗಿ ಒಂದು ಟ್ರಕ್ ಲೋಡ್ ಮಣ್ಣಿಗೆ 3,000ದಿಂದ 3,500 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಜನಗಳು ತಗೊಂಡೋಗ್ತಾ ಇದ್ದಾರೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಮಣ್ಣನ್ನು ಮಾರಾಟ ಮಾಡೋದಕ್ಕೆ? ಮಣ್ಣನ್ನು ಹೂಳೆತ್ತೋದಕ್ಕೆ, ಅದನ್ನು ಸಾಗಾಣಿಕೆ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ಟೆಂಡರ್ನಲ್ಲಿ ಪ್ರಾವಿಷನ್ ಇದೆ. ಅದನ್ನು ಮಾರಾಟ ಮಾಡೋದಕ್ಕೆ ಎಲ್ಲಿ ಪ್ರಾವಿಷನ್ ಇದೆ? ದಯಮಾಡಿ ತಾವ್ಯಾರಾದರೂ ಹೋಗಿ ಅಲ್ಲಿ ಲೋಕಲ್ಲಾಗಿ 2-3 ಹಳ್ಳಿಗಳಿದೆ. ಮಾದ್ರಳ್ಳಿ ಇದೆ, ಅಮರಳ್ಳಿ ಇದೆ, ಶಿಂಗಟಗೆರೆ ಇದೆ. ಇಂಥ ಹಳ್ಳಿಗಳಲ್ಲಿ ವಿಚಾರಿಸಿದ್ರೆ ತಮಗೆ ಗೊತ್ತಾಗ್ತದೆ. ಇದು ಅಕ್ರಮವಾಗಿ 40%ವರೆಗೆ ಹಣ ಹೊಡೆಯುವಂಥ ಒಂದು ಕಾಮಗಾರಿ. ಇಂಥವನ್ನೇ ಜಾಸ್ತಿ ಮಾಡ್ತಾ ಇರೋದು ಇವಾಗ. ಮದ್ದೂರು ಕೆರೆಯಲ್ಲೂ ಅಷ್ಟೇ. ಇನ್ಯಾವ ಸಾರ್ವಜನಿಕವಾದಂಥ ಉನ್ನತ ಕಾರ್ಯಗಳನ್ನು ಮಾಡಿದ್ದಾರೆ? ದಯಮಾಡಿ ತಿಳಿಸ್ಲಿ. ಆಮೇಲೆ ಕೆಲವು ಕಡೆ ಹಿಂದಿನವರೆಲ್ಲ ಏನು ಮದ್ದೂರಿಗೆ ಏನೂ ಮಾಡೇ ಇಲ್ಲ, ನಾನು ಮಾದರಿ ಮದ್ದೂರು ಮಾಡ್ತೀನಿ. ಎಂತೆಂಥ ರಾಜಕಾರಣಿಗಳು ಈ ಮದ್ದೂರು ಕ್ಷೇತ್ರನ ಪ್ರತಿನಿಧಿಸಿದ್ದಾರೆ. ವೀರಣ್ಣಗೌಡರು, SM ಕೃಷ್ಣ ಅವರು, ಮಂಚೇಗೌಡರು, ಸಭ್ಯ ರಾಜಕಾರಣಿಗಳಾದಂಥ ಬೆಸಗರಳ್ಳಿ AD ಬಿಳಿಗೌಡರು ಮತ್ತು ಸಿದ್ದರಾಜು ಅವರು, ಇವರೆಲ್ಲರೂ ಕೂಡ ಪ್ರತಿನಿಧಿಸಿದ್ದಾರೆ. ಹಾಗಾದರೆ ಅವ್ರಿಗೆ ನಾನು ಪ್ರತಿನಿಧಿಸ್ತೀನಿ 2 ಬಾರಿ. ಹಾಗಾದರೆ ಏನು ಮಾಡೇ ಇಲ್ವ ನಾವು 2004ರಿಂದ ಇಲ್ಲಿವರೆಗೆ? ಬೇಡ, ನಾವೇನೂ ಮಾಡೇ ಇಲ್ಲ ಅಂತ ತಿಳ್ಕೊಳ್ಳಿ. ಇವರೇನು ಮಾಡಿದ್ದಾರೆ? ಇದು 1.5 ವರ್ಷದ ಸಾಧನೆ ಸಮಾವೇಶ ಮಾಡಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ದೊಡ್ಡದಾಗಿ ಬಂದು ಸಮಾವೇಶ. ಇದರಲ್ಲಿ ಮದ್ದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ, ಚೆಕ್ ಡ್ಯಾಮ್ ನಿರ್ಮಾಣ, ನಾಲಾ ಅಭಿವೃದ್ಧಿ, ಅಕ್ವಿಡಕ್ಟ್ ಅಭಿವೃದ್ಧಿ, ಕೆರೆ ಅಭಿವೃದ್ಧಿ, ಕೆರೆ ಸೌಂದರ್ಯೀಕರಣ, ಶಿಂಷಾ ತಗ್ಗಳಿ ಬರಾಜು ನೀರಿನಿಂದ ನೀರು ತುಂಬಿಸುವ ಯೋಜನೆ 484 ಕೋಟಿ ತೋರಿಸಿದ್ದಾರೆ. ಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ. ರಮೇಶ್, ಮುಖಂಡ BR ರಾಮಚಂದ್ರು, ರವಿ, SD ಜಯರಾಮ್, ರಾಜಂಗ ಇದ್ದರು.